ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ನಿನ್ನೆ ನಿಮಗೆ ಕನ್ನಡ ಮೀಡಿಯಂನವ್ರಿಗೆ ಪೂರಕ ಕೋನಗಳ ಬಗ್ಗೆ ಹೇಳಿ ಅದರ ಮೇಲೆ ಲೆಕ್ಕಗಳು ಮಾಡಿಸಿದ್ದೆ. ಕನ್ನಡ ಮೀಡಿಯಂನವರು ಬಹುಶಃ ನಿನ್ನೆ ಮಾಡಿರೋದ್ರಿಂದ ಇವತ್ತು ಮರ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ ಪೂರಕ ಕೋನಗಳಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು ಸೈನ್ 90 ಮೈನಸ್ ಎ ಅಂದರೆ ಕಾಸ್ ಎ, ಕಾಸ್ 90 ಮೈನಸ್ ಎ ಅಂದರೆ ಸೈನ್ ಎ, ಟ್ಯಾನ್ 90 ಮೈನಸ್ ಎ ಅಂದರೆ ಕಾಟ್ ಎ, ಕಾಟ್ 90 ಮೈನಸ್ ಎ ಅಂದರೆ ಟ್ಯಾನ್ ಎ, ಸೀಕೆಂಟ್ 90 ಮೈನಸ್ ಎ ಅಂದರೆ ಕೋಸಿಕೆಂಟ್ ಎ, ಕೋಸಿಕೆಂಟ್ 90 ಮೈನಸ್ ಎ ಅಂದರೆ ಸೀಕೆಂಟ್ ಎ. ಇವು 6 ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಅವು ಹೇಗೆ ಬರುತ್ತೆ ಅನ್ನೋದು ನಾನು ನಿನ್ನೆ ತೋರಿಸ್ಕೊಟ್ಟಿದ್ದೆ. ಅವುಗಳ ಮೇಲೆ ಅನೇಕ ಲೆಕ್ಕಗಳನ್ನು ನಾವು ನಿನ್ನೆ ಮಾಡಿದ್ವಿ. ಸೊ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್, yesterday we solved some problems on complementary angles. Yesterday I derived some formula, 6 formula totally. Sin 90 minus a is equal to cos a, cos 90 minus a is equal to sin a, tan 90 minus a is equal to cot a, cot 90 minus a is equal to tan a, cosecant 90 minus a is equal to secant a, secant 90 minus a is equal to cosecant a. ಈ 6 ಫಾರ್ಮುಲಾಗಳನ್ನ ನಾನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಲ್ಲಿ ಮಾಡಿ ಅದರ ಮೇಲೆ ಒಂದಿಷ್ಟು ಲೆಕ್ಕಗಳನ್ನು ಮಾಡಿದೆ. ಟುಡೇ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ಎ ನ್ಯೂ ಚಾಪ್ಟರ್ ಇನ್ ಟ್ರಿಗೊನಾಮೆಟ್ರಿ known as trigonometric identities. Trigonometric identities. ಟ್ರಿಗೊನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಇವತ್ತು ನಾನು ಕನ್ನಡ ಮೀಡಿಯಂನವ್ರಿಗೆ ಹೇಳ್ತೀನಿ. ತ್ರಿಕೋನಮಿತಿಯಲ್ಲಿ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ ಚಾಪ್ಟರ್ ಮೇಲೆ ಲೆಕ್ಕಗಳು ಮಾಡೋನಿದ್ದೀನಿ. ಈ ಚಾಪ್ಟರ್, ಈ ಅಧ್ಯಾಯದ ಹೆಸರು ಇಂಗ್ಲೀಷ್ನಲ್ಲಿ ಟ್ರಿಗೊನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ ಇಂಗ್ಲೀಷ್ ಮೀಡಿಯಂನವ್ರಿಗೆ. ಕನ್ನಡ ಮೀಡಿಯಂನವ್ರಿಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ ಕರೀತಾರೆ. ನಿತ್ಯ ಸಮೀಕರಣಗಳು, ಐಡೆಂಟಿಟೀಸ್ ಅಂತ. ನಾನು ಪರೀಕ್ಷೆ ದೃಷ್ಟಿಯಿಂದ ಪಾಠ ಮಾಡೋದಾದರೆ ನಾಳೆ 25ನೇ ತಾರೀಕು SLC ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಸಂತೆ ಹೊತ್ತಿಗೆ 3 ಮೊಳ ನೆಯ್ಯೋಣ ಅಂಥೇಳಿ ನಾನು ಅತ್ಲಾಗೆ ಟ್ರಿಗೊನಾಮೆಟ್ರಿಕ್ ಐಡೆಂಟಿಟೀಸ್ ಅಂದರೆ ಹಿಂಗೆ ಅಂಥೇಳಿ ಏಕ್ದಮ್ ಲೆಕ್ಕ ಸ್ಟಾರ್ಟ್ ಮಾಡ್ಬೋದು. ಆದರೆ ನನ್ನ ಮನಸ್ಸು ಒಪ್ಪಲ್ಲ. ಮೊದಲಿಗೆ ನೀವು ಐಡೆಂಟಿಟೀಸ್ ಅಂದರೆ ಏನು ಅಂತ ತಿಳ್ಕೋಬೇಕು. ಕನ್ನಡದಲ್ಲಿ ನಿತ್ಯ ಸಮೀಕರಣ ಅಂದ್ರೇನು ಅಂತ ತಿಳ್ಕೋಬೇಕು. ಅದು ನಿಜವಾಗಿ ತಿಳ್ಕೊಂಡ್ರೆ ಮೇಷ್ಟ್ರಾದವ್ರು ಹೇಳ್ಕೊಡ್ಬೇಕು, ಹುಡುಗರಾದವ್ರು ತಿಳ್ಕೋಬೇಕು. ಬರೀ ಈಗ ಪರೀಕ್ಷೆ ದೃಷ್ಟಿಯಿಂದ ನಾನೊಂದು 5-6 ಲೆಕ್ಕ ಮಾಡಿ ಇವತ್ತು ಚಾಪ್ಟರ್ ಕ್ಲೋಸ್ ಅಂದ್ಬಿಡ್ಬೋದು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಗಬೇಕು. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಐಡೆಂಟಿಟಿ ಅಂದರೆ ಏನು ಅಂತ ನೀವು ತಿಳ್ಕೋಬೇಕು. ಕನ್ನಡದಲ್ಲಿ ನಿತ್ಯ ಸಮೀಕರಣ ಅಂದರೆ ಏನು ಅಂತ ತಿಳ್ಕೋಬೇಕು. ಐಡೆಂಟಿಟಿ ಅನ್ನಕ್ಕೆ ಇಂಗ್ಲೀಷಲ್ಲಿ ಡೆಫಿನಿಷನ್, ಐಡೆಂಟಿಟಿ ಈಸ್ ಅನ್ ಈಕ್ವೇಷನ್ ವಿಚ್ ಈಸ್ ಟ್ರೂ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ವೇರಿಯಬಲ್ಸ್ ಅಂತ ಹೇಳ್ತಾರೆ. ಏನೋ ಸರ್ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಐಡೆಂಟಿಟಿ ಈಸ್ ಅನ್ ಈಕ್ವೇಷನ್. ಐಡೆಂಟಿಟಿ ಅನ್ನುವುದು ಒಂದು ಸಮೀಕರಣ, ಇಟ್ ಈಸ್ ಅನ್ ಈಕ್ವೇಷನ್. ಆ್ಯಂಡ್ ಇಟ್ ಈಸ್ ಟ್ರೂ, ಅದು ಸತ್ಯವಾಗಿರುತ್ತೆ ಮತ್ತು ನಿತ್ಯವಾಗಿರುತ್ತೆ. ಯಾವುದಕ್ಕೆ? ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ವೇರಿಯಬಲ್ಸ್. ಅದರಲ್ಲಿ ಬರುವ ಚರಾಕ್ಷರಗಳ ಯಾವುದೇ ಬೆಲೆಗಳು ನೀವು ಕೊಟ್ಟರೂ ಕೂಡ ಅದು ಸತ್ಯವೂ ಆಗಿರುತ್ತದೆ, ನಿತ್ಯವೂ ಆಗಿರುತ್ತದೆ. ಯಾವ ಸಮೀಕರಣದಲ್ಲಿ ಚರಾಕ್ಷರಗಳಿಗೆ ಯಾವುದೇ ಬೆಲೆಗಳನ್ನು ಕೊಟ್ಟರೂ ಕೂಡ ಆ ಸಮೀಕರಣವು ಸತ್ಯವೂ ಮತ್ತು ನಿತ್ಯವೂ ಆಗಿದ್ದರೆ ಅದಕ್ಕೆ ನಿತ್ಯ ಸಮೀಕರಣ ಅಥವಾ ಐಡೆಂಟಿಟಿ ಅಂತ ಕರಿತೀವಿ. ನಾವು ಕನ್ನಡ ಪದ್ಯ ಓದಿರುವ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ. ಹಾಗೆ ನಿತ್ಯ ಸಮೀಕರಣದಲ್ಲಿ ಚರಾಕ್ಷರಗಳಿಗೆ ಎಕ್ಸ್ ವೈಗಳಿಗೆ ಯಾವುದೇ ಬೆಲೆ ಕೊಟ್ಟರೂ ಕೂಡ
ಆ ಈಕ್ವೇಷನ್ ಸಮೀಕರಣ ಯಾವಾಗಲೂ ಸತ್ಯವೂ ಆಗಿರುತ್ತೆ, ನಿತ್ಯವೂ ಆಗಿರುತ್ತೆ. ಅದನ್ನು ನಿತ್ಯ ಸಮೀಕರಣ ಅಂತಾರೆ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಿಮಗೆ ಗೊತ್ತಾಗೋಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ಆಮೇಲೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಬರ್ತೀನಿ. ಹೇಗೆ ಅಂದರೆ ಒಂದು ಉದಾಹರಣೆ ನೋಡಿ, ಇದು ತಗೊಳ್ಳಿ. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಇಲ್ಲೂ ನಾವು ಬರೆದಿದ್ದೀನಿ ಸಮೀಕರಣ. ಹಿಯರ್ ಐ ಹ್ಯಾವ್ ರಿಟರ್ನ್ ಎನ್ ಈಕ್ವೇಷನ್. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಬರ್ತೀವಿ. ಇದು ಒಂದು ಸಮೀಕರಣ. ಇಲ್ಲಿ ಎಕ್ಸ್ಗೆ ವೈ, ಎಕ್ಸ್ ಆ್ಯಂಡ್ ವೈ ಆರ್ ವೇರಿಯಬಲ್ಸ್. ಎಕ್ಸ್ ಮತ್ತು ವೈಗಳು ಚರಾಕ್ಷರಗಳು, ಬದಲಾಗುವ ಅಕ್ಷರಗಳು. ಅವುಗಳಿಗೆ ನೀವು ಇಷ್ಟ ಬಂದ ಬೆಲೆಗಳನ್ನು ಕೊಡ್ಬೋದು. ನಾನೀಗ ಏನು ಹೇಳಿದೆ, ಚರಾಕ್ಷರಗಳಿಗೆ ಯಾವುದೇ ಬೆಲೆಗಳನ್ನು ಕೊಟ್ಟರೂ ಈ ಸಮೀಕರಣವು ಸತ್ಯವೂ ನಿತ್ಯವೂ ಆಗಿದ್ದರೆ ಅದು ನಿತ್ಯ ಸಮೀಕರಣ. ವಾಟ್ ಎವರ್ ವ್ಯಾಲ್ಯೂಸ್ ಯು ಗಿವ್ ಫಾರ್ ವೇರಿಯಬಲ್ಸ್, ಇಫ್ ದಿ ಈಕ್ವೇಷನ್ ಈಸ್ ಟ್ರೂ ಆ್ಯಂಡ್ ಪರ್ಫೆಕ್ಟ್ ಫಾರ್ ಆಲ್ ವ್ಯಾಲ್ಯೂಸ್, ಇಟ್ ಈಸ್ ಕಾಲ್ಡ್ ಎನ್ ಐಡೆಂಟಿಟಿ ಅಂತ ಹೇಳಿದೆ. ಈಗ ಒಂದು ಟೆಸ್ಟ್ ಮಾಡೋಣ. ಎಕ್ಸ್ಗೆ ನಾನು 10 ಕೊಡ್ತೀನಿ, ವೈಗೆ 3 ಕೊಡ್ತೀನಿ. ನನ್ನ ಖುಷಿ, ನಿಮ್ಮ ಖುಷಿ ಯಾವುದಾದ್ರು ಕೊಟ್ಕೊಳ್ಳಿ, ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಎಕ್ಸ್ಗೆ 10 ಕೊಡ್ತೀನಿ, ವೈಗೆ 3 ಕೊಡ್ತೀನಿ. ಆವಾಗ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಡಭಾಗದ ಬೆಲೆ ಏನಾಗುತ್ತೆ ನೋಡೋಣ. ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಂತ. ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಅಂದರೆ 10 ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಂದರೆ 3 ಕ್ಯೂಬ್. 10 ಕ್ಯೂಬ್ ಮೈನಸ್ 3 ಕ್ಯೂಬ್ ಆಯಿತು. 10 ಕ್ಯೂಬ್ ಅಂದರೆ 10 ಇಂಟು 10 ಇಂಟು 10 10 ಕ್ಯೂಬ್. 10 ಟೆನ್ಸ 10 ಟೆನ್ಸ 10 ಇಂಟು 10 ಇಂಟು 10 10 ಹತ್ತಲಿ 100, 100 ಹತ್ತಲಿ 1000 ಮೈನಸ್ 3 ಕ್ಯೂಬ್. 3 ಇಂಟು 3 ಇಂಟು 3 3 ಇಂಟು 3 ಇಂಟು 3 ಅಂದರೆ 3 3 9 3 27. 1027 ಕಳಿಬೇಕು. 1027 ಕಳೆದ್ರೆ 17 ಕಳೆದ್ರೆ 3, 9 ಕಳೆದ್ರೆ 7, 9 973. 1027 ಹೋದರೆ 973 ಅಂತ ಬಂತು. ಎಲ್ ಎಚ್ ಎಸ್ ಎಷ್ಟು ಬಂತು? 973 ಅಂತ ಬಂತು. ಹಾಗಾದರೆ ರೈಟ್ ಹ್ಯಾಂಡ್ ಸೈಡ್ ಆರ್ ಎಚ್ ಎಸ್ ಎಷ್ಟು ಮಾಡೋಣ? ಬಲಭಾಗ ಆರ್ ಎಚ್ ಎಸ್ ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಹೇಳುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ. ಈಗ ಎಕ್ಸ್ ಮೈನಸ್ ವೈ, ಎಕ್ಸ್ ಅಂದರೆ 10 ಮೈನಸ್ ವೈ ಅಂದರೆ 3, 10 ಮೈನಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 10ರ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ 10 ಇಂಟು 3 ಪ್ಲಸ್ ವೈ ಸ್ಕ್ವೇರ್ 3 ಸ್ಕ್ವೇರ್. ಅಥವಾ 10 ಮೈನಸ್ 3 7, 10 ಸ್ಕ್ವೇರ್ ಅಂದರೆ 10 ಹತ್ತಲಿ 100 ಪ್ಲಸ್ 10 3ಲಿ 30 ಪ್ಲಸ್ 3 3ಲಿ 9. ಅಥವಾ 7 ಇಂಟು 100 ಪ್ಲಸ್ 30 130, 130 ಇಂಟು 9 139. 100 ಪ್ಲಸ್ 30 130, 130 ಪ್ಲಸ್ 9 139. ಈಗ 7 ಇಂಟು 139, 139 ಇಂಟು 7 ಗುಣಿಸಿದರೆ 7 9 63ಕ್ಕೆ 3 6, 7 3 21 6 27 2, 7 1 7 2 9, 973. ಎಡಭಾಗ ಈಸ್ ಈಕ್ವಲ್ ಟು ಬಲಭಾಗ, ಎರಡು ಸಮನಾಗಿದೆ. ಆದ್ದರಿಂದ ಎಕ್ಸ್ನ ವ್ಯಾಲ್ಯೂಗಳಿಗೆ ಈ ಸಮೀಕರಣ ನಿತ್ಯವೂ ಆಗಿದೆ, ಸತ್ಯವೂ ಆಗಿದೆ. ಆದ್ದರಿಂದ ಇದನ್ನು ಐಡೆಂಟಿಟಿ ಅಂತ ಕರಿತೀವಿ. ಸೊ ಕನ್ನಡ ಮೀಡಿಯಮ್ನವರು, ನನಗೆ ಕನ್ನಡ ಕಂಡ್ರೆ ಭಾಳ ಇಷ್ಟ. ಕನ್ನಡ ಮೀಡಿಯಮ್ ಪದಗಳು ಅಲ್ಲೇ ಅರ್ಥ ಇರುತ್ತೆ, ಅದಕ್ಕೆ ಮತ್ತೆ ಮೇಸ್ಟೇಲ್ ಡೆಫಿನಿಷನ್ ಹೇಳಬೇಕಾದ್ದೇನು. ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ.
ನಿತ್ಯ ಸಮೀಕರಣಗಳು ಅನ್ನೋ ಪದವೇ ಭಾಳ ಚೆನ್ನಾಗಿ ಹೇಳ್ತಾ ಇದೆ. ಇದು ಯಾವಾಗಲೂ ನಿತ್ಯವಾಗಿರುತ್ತದೆ ಮತ್ತು ಸತ್ಯವಾಗಿರುತ್ತದೆ. ನೀವು ಯಾವ ಬೆಲೆಗಳನ್ನಾದರೂ ನಿಮ್ಮ ಇಷ್ಟ ಬಂದ ಬೆಲೆಗಳು ಕೊಡಿ, ಅದು ನಿತ್ಯವೂ ಸತ್ಯವೂ ಆಗಿರುತ್ತೆ ಅಂತ. ಆ್ಯನ್ ಐಡೆಂಟಿಟಿ ಈಸ್ ಆಲ್ವೇಸ್ ಟ್ರೂ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ವೇರಿಯಬಲ್ಸ್ ಅಂತ. ಹಾಗಾಗಿ ಈಗ ಇದು ಆಲ್ಜಿಬ್ರಾದಲ್ಲಿ ಐಡೆಂಟಿಟಿ. ಇದು ನಾನೀಗ ಮಾಡಿದ್ದು ಟ್ರಿಗನಾಮೆಟ್ರಿ ಅಲ್ಲ, ಇದು ಆಲ್ಜಿಬ್ರಾ ಐಡೆಂಟಿಟಿ, ಬೀಜಗಣಿತದ ನಿತ್ಯ ಸಮೀಕರಣ. ಆದರೆ ಈಗ ನಾವು ಮಾಡಬೇಕಾಗಿರೋದು, ಪರೀಕ್ಷೆಗೆ ನಿಮಗೆ ಬರ್ತಾ ಇರೋದು ಟ್ರಿಗನಾಮೆಟ್ರಿಕ್ ಐಡೆಂಟಿಟಿ, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ತ್ರಿಕೋನಮಿತಿಯಲ್ಲಿ ನಿತ್ಯ ಸಮೀಕರಣ ಅಂದರೆ ಏನು? ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಅಂದರೆ ತ್ರಿಕೋನಮಿತಿಯಲ್ಲಿ ಯಾವುದೇ ಕೋನಗಳಿಗೆ ಯಾವುದೇ ಬೆಲೆಗಳನ್ನು ಕೊಟ್ಟರು, ಯಾವುದೇ ಕೋನಗಳಿಗೆ ಯಾವುದೇ ಬೆಲೆಗಳನ್ನು ಕೊಟ್ಟರೂ ಆ ಸಮೀಕರಣವು ನಿತ್ಯವೂ ಸತ್ಯವೂ ಆಗಿದ್ದರೆ ಅದನ್ನು ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಯಾವುದೋ ಒಂದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಿರುತ್ತೆ. ಈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಥೀಟಾ ಕೋನ. ಥೀಟಾಗೆ 60 ಡಿಗ್ರಿ ಕೊಡ್ತೀರಾ, ಅವಾಗ ಇದು ವ್ಯಾಲ್ಯೂ ಎಷ್ಟು ಬರುತ್ತೆ? 30 ಡಿಗ್ರಿ ಕೊಡ್ತೀರಾ, ವ್ಯಾಲ್ಯೂ ಎಷ್ಟು ಬರುತ್ತೆ? 70 ಡಿಗ್ರಿ ಕೊಡ್ತೀರಾ, ವ್ಯಾಲ್ಯೂ ಎಷ್ಟು ಬರುತ್ತೆ? ಇದಕ್ಕೆ 60 ಕೊಡಲಿ, 30 ಕೊಡಲಿ, 70 ಕೊಡಲಿ, ಇದರ ವ್ಯಾಲ್ಯೂ ಒಂದೇ ಬರ್ತಿದ್ರೆ ಅದನ್ನು ನಿತ್ಯ ಸಮೀಕರಣ ಅಂತ ಕರಿತೀವಿ. ಸೊ ಎ ಟ್ರಿಗೊನೋಮೆಟ್ರಿಕ್ ಐಡೆಂಟಿಟಿ is an equation which is always true for all values of angles involved. ಅದರಲ್ಲಿ ಬರುವ ಕೋನಗಳಿಗೆ, ಆ್ಯಂಗಲ್ಸ್ಗೆ, ಆಲ್ ವ್ಯಾಲ್ಯೂಸ್, ಯಾವುದೇ ಬೆಲೆಗಳು ಕೊಟ್ಟರೆ ಎಲ್ಲ ಬೆಲೆಗಳಿಗೂ ಈಕ್ವೇಷನ್ ಈಸ್ ಸ್ಯಾಟಿಸ್ಫೈಡ್ ಆ್ಯಂಡ್ ಇಟ್ ವಿಲ್ ಬಿ ಟ್ರೂ. ಅದು ಈಕ್ವೇಷನ್ನು ತೃಪ್ತಿಕರವಾಗಿರುತ್ತೆ ಮತ್ತು ಅದು ಸತ್ಯವಾಗಿರುತ್ತೆ ಅಂತ. ಅಂಥವುಗಳಿಗೆ ಐಡೆಂಟಿಟೀಸ್ ಅಂತೀವಿ. ನಿಮಗೆ ನಿಮ್ಮ ಸಿಲೆಬಸ್ಸಲ್ಲಿ 3 ಐಡೆಂಟಿಟಿಗಳನ್ನು ಪ್ರೂವ್ ಮಾಡಿ ಅಂತ ಹೇಳ್ತಾರೆ. 3 ಐಡೆಂಟಿಟಿಗಳು. ಈಗ ಬರ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಮ್ನವರು ಐಡೆಂಟಿಟಿ ನಂಬರ್ 1, ಟ್ರಿಗೊನೋಮೆಟ್ರಿಕ್ ಐಡೆಂಟಿಟಿ ನಂಬರ್ 1. ಇಂಗ್ಲೀಷ್ ಮೀಡಿಯಮ್ನವ್ರು ಬರ್ಕೊಳ್ಳಿ, ಪ್ರೂವ್ ದಟ್ sin square theta plus cos square theta is equal to 1. Prove sin square theta plus cos square theta is equal to 1. ಕನ್ನಡ ಮೀಡಿಯಮ್ನವರು ಬರ್ಕೊಳ್ಳಿ, ಮೊದಲನೇ ನಿತ್ಯ ಸಮೀಕರಣ sin square theta plus cos square theta is equal to 1 ಎಂದು ಸಾಧಿಸಿರಿ ಅಥವಾ ಸಾಧಿಸಿ ತೋರಿಸಿರಿ. ಇದು ಪ್ರೂವ್ ಮಾಡಬೇಕು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1, ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡಿ ತೋರಿಸ್ಬೇಕು. ಮಾಡೋಣ. ನಾನಿದೊಂದು 1020 ಸಲ ಹೇಳಿದ್ದೀನಿ ಈಗ 3 ದಿನದಿಂದ. ಟ್ರಿಗೊನೋಮೆಟ್ರಿ ಮುಗಿಯುವವರೆಗೆ ಆ ಲಂಬಕೋನ ತ್ರಿಕೋನ ಬಿಟ್ಟರೆ ನೀವು ಕೆಟ್ರಿ ಅಂತ ಹೇಳಿದ್ದೀರಿ. ಹಾಗಾಗಿ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಈಸ್ ಎ ಮಸ್ಟ್. ಅದು ಯಾವಾಗಲೂ ನಿಮ್ಮ ಫಿಂಗರ್ ಟಿಪ್ಸಲ್ಲಿರಬೇಕು, ಕರತಲಾಮಲಕವಾಗಿರಬೇಕು. ಆದ್ದರಿಂದ ನಾನು ಇಡೀ ಟ್ರಿಗೊನೋಮೆಟ್ರಿ ಮುಗಿಯುವವರೆಗೂ ಅದು ಎಷ್ಟು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಬರ್ತಿದ್ದೀರೋ ಲೆಕ್ಕಿಲ್ಲ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಅದಿಷ್ಟು ಇಂಪಾರ್ಟೆನ್ಸ್ ಅನ್ನೋಕ್ಕೆ ನಾನು ಮೊದಲನೇ ದಿನದ ಕ್ಲಾಸಲ್ಲೇ ಹೇಳಿದೆ. ಈಗ ಮತ್ತೆ ಪುನಃ ಲೆಟ್ ಮಿ ಸ್ಟಾರ್ಟ್ ವಿತ್ ಅನದರ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್. ಮತ್ತೊಂದು ಲಂಬಕೋನ ತ್ರಿಕೋನ ABC is a right angle triangle where angle B is equal to 90 degree and angle C is theta. ಸೊ ABC ಒಂದು ಲಂಬಕೋನ ತ್ರಿಕೋನ, ಇಲ್ಲಿ B 90 ಡಿಗ್ರಿ ಲಂಬಕೋನ, C ಥೀಟಾ ಅಂತ ಇಟ್ಕೊಳ್ತೀರಿ. ಕರೆಕ್ಟಾ? ಈಗ ಫಸ್ಟು ಸೈನ್ ಸ್ಕ್ವೇರ್ ಥೀಟಾ ಅಂತಾನೆ. ಹಾಗಾಗಿ ಮೊದಲು ಸೈನ್ ಥೀಟಾ ಕಂಡು ಹಿಡ್ಕೋತೀನಿ. ಸೈನ್ ಥೀಟಾ ಈಸ್ ಈಕ್ವಲ್ ಟು
ಸೈನ್ ತೀಟಾ. ಸೈನ್ ತೀಟಾ ಅಂದರೆ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್, ಎದುರು ಬಾಹು ಡಿವೈಡೆಡ್ ಬೈ ವಿಕರ್ಣ. ಕರೆಕ್ಟಾ? ಇಲ್ಲಿ ತೀಟಾಗೆ ಆಪೋಸಿಟ್ ಸೈಡ್ ಎದುರು ಬಾಹು ಎ ಬಿ ಡಿವೈಡೆಡ್ ಬೈ ವಿಕರ್ಣ ಹೈಪಾಟಿನ್ಯೂಸ್, ವಿಕರ್ಣ ಎ ಸಿ. ಸೈನ್ ತೀಟಾ ಎ ಬಿ ಬೈ ಎ ಸಿ. ಆದರೆ ಸೈನ್ ಸ್ಕ್ವೇರ್ ತೀಟಾ ಅಂತ ಕೇಳ್ತಿದ್ದಾರೆ, ಅದರ ಸ್ಕ್ವೇರ್ ಆಗಬೇಕು. ಅಲ್ಲಿಗೆ ಸೈನ್ ತೀಟಾ ಎ ಬಿ ಬೈ ಎ ಸಿ ಆದರೆ ಸೈನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಇದರ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್. ಕಾಲ್ ರಿಲೇಷನ್ ನಂಬರ್ 1. ಸೈನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಅಂತ ಆಯಿತು. ಸೈನ್ ಸ್ಕ್ವೇರ್ ತೀಟಾ ಕಂಡು ಹಿಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕಾಸ್ ಅಂತಾನೆ. ಕಾಸ್ ತೀಟಾ ಇಸ್ ಈಕ್ವಲ್ ಟು ಕಾಸ್ ತೀಟಾಗೆ ನೋಡೋಣ. ಕಾಸ್ ತೀಟಾ ಇಸ್ ಈಕ್ವಲ್ ಟು ಕಾಸ್ ತೀಟಾ ಅಡ್ಜಸೆಂಟ್ ಸೈಡ್ ಬೈ ಹೈಪಾಟಿನ್ಯೂಸ್, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಈಗ ಕಾಸ್ ತೀಟಾಗೆ ಅಡ್ಜಸೆಂಟ್ ಸೈಡ್ ಅಂದರೆ ಬಿ ಸಿ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ವಿಕರ್ಣ ಎ ಸಿ. ಕಾಸ್ ತೀಟಾ ಬಿ ಸಿ ಬೈ ಎ ಸಿ ಆರ್ ಕಾಸ್ ಸ್ಕ್ವೇರ್ ತೀಟಾ. ಅಲ್ಲಿ ಕಾಸ್ ಸ್ಕ್ವೇರ್ ತೀಟಾ ಇರೋದ್ರಿಂದ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಇದರ ಸ್ಕ್ವೇರ್ ಮಾಡಿದರೆ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್. ಕಾಲ್ ರಿಲೇಷನ್ ನಂಬರ್ 2. ಕರೆಕ್ಟಾ? ಅಲ್ಲಿಗೆ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್. ಈಗ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂತಾನೆ. ಈಗ ಇದು ಬರ್ಕೊಂಡಿದ್ರೆ ನಾನು ಅಳಿಸ್ತೀನಿ. ಗುರ್ತಾಕೊಳ್ಳಿ. ಸೈನ್ ಸ್ಕ್ವೇರ್ ತೀಟಾ ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್, ಕಾಸ್ ಸ್ಕ್ವೇರ್ ತೀಟಾ ಬಿ ಸಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್. ಈಗ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ. ಸೈನ್ ಸ್ಕ್ವೇರ್ ತೀಟಾ ಏನು ಬಂದಿದೆ? ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅಂತ ಬಂದಿದೆ. ಕರೆಕ್ಟಾ? ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಏನಂತ ಬಂದಿದೆ? ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅಂತ ಬಂದಿದೆ. ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅಂತ. ಆರ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಎಲ್ ಸಿ ಎಮ್ ತೆಗೆದರೆ ಮೇಲ್ಗಡೆದು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಆರ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಏನಾಗುತ್ತೆ? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸಿ ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್. ಪೈಥಾಗರಸ್ ಥಿಯರಮ್ ಹೇಳುತ್ತೆ ಹೈಪಾಟಿನ್ಯೂಸ್ ಸ್ಕ್ವೇರ್ ಈಸ್ ಆಲ್ವೇಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ ಟು ಸೈಡ್ಸ್. ಯಾವುದೇ ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾಗಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಇದೇನಾಗುತ್ತೆ? ಪೈಥಾಗರಸ್ ಥಿಯರಮ್ ಪ್ರಕಾರ, ಫ್ರಮ್ ಪೈಥಾಗರಸ್ ಥಿಯರಮ್ ಇಟ್ ಫಾಲೋಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಎ ಸಿ ಸ್ಕ್ವೇರ್. ಇದು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಅದು ಎ ಸಿ ಸ್ಕ್ವೇರ್ ಆಗುತ್ತೆ. ಕೆಳಗಡೆಯೂ ಎ ಸಿ ಸ್ಕ್ವೇರ್ ಇದೆ. ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 1 ಅಂತ ಬಂತು. ದೇರ್ಫೋರ್ ಫಾರ್ಮುಲಾ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಪ್ರೂವ್ಡ್, ಸಾಧಿಸಲಾಗಿದೆ. ಕರೆಕ್ಟಾ? ಪೈಥಾಗರಸ್ ಥಿಯರಮ್ ಪ್ರಕಾರ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ವಿಕರ್ಣದ ವರ್ಗ ಎ ಸಿ ಸ್ಕ್ವೇರ್ ಆಗುತ್ತೆ. ಎರಡೂ ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1 ಅಂತ ಬರುತ್ತೆ. ಅಲ್ಲಿಗೆ 1 ಪ್ರೂವ್ ಮಾಡಿದೆ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಂತ. ಕರೆಕ್ಟಾ? ಈಗ ಇನ್ನೂ ಲೆಕ್ಕ ಮಾಡೋಣ. ಆಯಿತಾ? ಎರಡನೇದು
Second identity. Second identity, prove that one plus tan square theta is equal to secant square theta. Prove that 1 plus tan square theta is equal to secant square theta. ಕನ್ನಡ ಮೀಡಿಯಂನವರು 1 plus tan square theta is equal to secant square theta ಎಂದು ಸಾಧಿಸಿರಿ. ಮಾಡೋಣ. ಮತ್ತು ಪುನಃ ರೈಟ್ ಆಂಗಲ್ ಟ್ರಯಾಂಗಲ್ ABC, ಆ್ಯಂಗಲ್ ಬಿ 90 ಡಿಗ್ರಿ, ಇದನ್ನು ಥೀಟಾ ಅಂತ ಇಟ್ಕೊತೀರಿ. ಆ್ಯಂಗಲ್ ಸಿ ಥೀಟಾ. 1 plus tan square theta secant square theta ಪ್ರೂವ್ ಮಾಡಬೇಕು. ಇದಕ್ಕೆ ಮಾಡೋಣ. ಫಸ್ಟು ಟ್ಯಾನ್ ಥೀಟಾ ಕಂಡುಹಿಡಿಯೋಣ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಟ್ಯಾನ್ ಥೀಟಾಗೆ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್, ಎದುರು ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು, ಟ್ಯಾನ್ ಥೀಟಾ. ಹಾಗಾಗಿ ಟ್ಯಾನ್ ಥೀಟಾಗೆ ಆಪೋಸಿಟ್ ಸೈಡ್ ಎ ಬಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಬಿ ಸಿ, ಎ ಬಿ ಬೈ ಬಿ ಸಿ, ಟ್ಯಾನ್ ಥೀಟಾ ಎ ಬಿ ಬೈ ಬಿ ಸಿ. ಅಥವಾ ಟ್ಯಾನ್ ಸ್ಕ್ವೇರ್ ಥೀಟಾ, ದೇರ್ಫೋರ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ ಅದರ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್. ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಕೇಳಿರೋದು ಎಲ್ ಎಚ್ ಎಸ್ಸು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಎಡಗಡೆ ಕೊಟ್ಟಿರೋದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಎಲ್ ಎಚ್ ಎಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ, ಎ ಬಿ ಸ್ಕ್ವೇರ್ ಬೈ ಬಿ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಬೈ ಬಿ ಸಿ ಸ್ಕ್ವೇರ್. ಅಥವಾ ಎಲ್ ಸಿ ಎಮ್ ತೆಗೆದರೆ ಬಿ ಸಿ ಸ್ಕ್ವೇರ್ ಎಲ್ ಸಿ ಎಮ್, ಬಿ ಸಿ ಸ್ಕ್ವೇರ್ ಎಲ್ ಸಿ ಎಮ್. ಇಲ್ಲಿಗೆ ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಎಗೈನ್ ಪೈಥಾಗರಸ್ ಥಿಯರಮ್. ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಂದರೆ ಫ್ರಮ್ ಪೈಥಾಗರಸ್ ಥಿಯರಮ್ ಇಟ್ ಫಾಲೋಸ್ ಇಟ್ ಈಸ್ ನಥಿಂಗ್ ಬಟ್ ಎ ಸಿ ಸ್ಕ್ವೇರ್. ಆದರೆ ಬಿ ಸಿ ಸ್ಕ್ವೇರ್ ಮತ್ತು ಎ ಬಿ ಸ್ಕ್ವೇರ್ಗಳ ಸಮ್ ಅಂದರೆ ಅದು ವಿಕರ್ಣದ ವರ್ಗ. ಹಾಗಾಗಿ ಬಿ ಸಿ ಸ್ಕ್ವೇರ್ ಬದಲಿಗೆ ಪ್ಲಸ್ ಎ ಬಿ ಸ್ಕ್ವೇರ್ ಬದಲಿಗೆ ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್, ಎ ಸಿ ಸ್ಕ್ವೇರ್ ಬೈ ಬಿ ಸಿ ಸ್ಕ್ವೇರ್. ಅಥವಾ ಎ ಸಿ ಬೈ ಬಿ ಸಿ ಹೋಲ್ ಸ್ಕ್ವೇರ್, ಎ ಸಿ ಬೈ ಬಿ ಸಿ ಹೋಲ್ ಸ್ಕ್ವೇರ್. ಎ ಸಿ ಬೈ ಬಿ ಸಿ ಇದ್ರೆ ಏನಾಗುತ್ತೆ? ಎ ಸಿ ಬೈ ಬಿ ಸಿ ವಿಕರ್ಣ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್, ವಿಕರ್ಣ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ನಥಿಂಗ್ ಬಟ್ ಸೀಕೆಂಟ್. ಹಾಗಾಗಿ ಎ ಸಿ ಬೈ ಬಿ ಸಿ ಇದು ಸೀಕೆಂಟ್ ಥೀಟಾ, ಸೀಕೆಂಟ್ ಥೀಟಾ ಹೋಲ್ ಸ್ಕ್ವೇರ್, ಆರ್ ಇಟ್ ಈಸ್ ನಥಿಂಗ್ ಬಟ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಆರ್ ಎಚ್ ಎಸ್ ಪ್ರೂವ್ಡ್. ಕರೆಕ್ಟಾ? ಅಲ್ಲಿಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಇನ್ನೊಂದು ಮಾಡಿಬಿಟ್ಟು ಆಮೇಲೆ ಲೆಕ್ಕಕ್ಕೆ ಹೋಗೋಣ. ಲಾಸ್ಟ್ ಒನ್ ಆ್ಯಂಡ್ ಥರ್ಡ್ ಒನ್. ಪ್ರೂವ್ ದಟ್, ಇಲ್ಲಿ ಬರ್ಕೊಂಡಿದ್ದೀರಲ್ಲ, ಪ್ರೂವ್ ದಟ್ prove that 1 plus cos square theta is equal to
cosecant square theta. One plus cot square theta is equal to cosecant square theta. ಇದನ್ನು ಪ್ರೂವ್ ಮಾಡಿ ಮಾಡೋಣ. ಅಗೈನ್ ಮತ್ತು ತಿರುಗಿದ್ರೆ ಕೊಂಕಣ ಸುತ್ತ ಮೈಲಾರಕ್ಕೆ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಕನ್ಸಿಡರ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ. ಕನ್ಸಿಡರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ. ಆ್ಯಂಗಲ್ ಬಿ 90 ಡಿಗ್ರಿ, ಸಿ ಥೀಟಾ. ಈಗ ಎಲ್ ಎಚ್ ಎಸ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಕೊಟ್ಟಿರೋದು. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಎಲ್ ಎಚ್ ಎಸ್ಸು. ಅಂದರೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂದರೆ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಅಂತ. ಕಾಟ್ ಸ್ಕ್ವೇರ್ ಥೀಟಾ ಅಂದರೆ ಕಾಟ್ ಥೀಟಾ ಹೋಲ್ ಸ್ಕ್ವೇರ್, ಕರೆಕ್ಟಾ? ಅಥವಾ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಥೀಟಾ. ಕಾಟ್ ಥೀಟಾ ಅಂದರೆ ಅಡ್ಜಸೆಂಟ್ ಸೈಡ್ ಬೈ ಆಪೋಸಿಟ್ ಸೈಡ್. ಸೈನ್ ತೀರು ಟ್ಯಾನ್ಗೆ ಆಪೋಸಿಟ್ ಬೈ ಅಡ್ಜಸೆಂಟು. ಕಾಟು ಟ್ಯಾನ್ನ ಉಲ್ಟಾ, ಅಡ್ಜಸೆಂಟ್ ಬೈ ಆಪೋಸಿಟ್. ಅಡ್ಜಸೆಂಟ್ ಅಂದರೆ ಬಿ ಸಿ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್ ಅಂದರೆ ಎ ಬಿ ಹೋಲ್ ಸ್ಕ್ವೇರ್. ಆರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಬಿ ಸಿ ಸ್ಕ್ವೇರ್ divided by AB square. BC square divided by AB square. ಅಥವಾ LHS is equal to 1 LCM AB square. AB square once are AB square plus BC square. AB square plus BC square divided by AB square. ಅಥವಾ LHS is equal to AB square plus BC square. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಫ್ರಮ್ ಪೈಥಾಗರಸ್ ಥಿಯರಮ್ ಇಟ್ ಈಸ್ ನಥಿಂಗ್ ಬಟ್ ಎ ಸಿ ಸ್ಕ್ವೇರ್. ಹಾಗಾಗಿ ಪೈಥಾಗರಸ್ ಥಿಯರಮ್ ಪ್ರಕಾರ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್. ಸುಮಾರು ಸಲ ಬಂದೋಗಿರೋದು. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್. ಅಥವಾ ಎ ಸಿ ಬೈ ಎ ಬಿ ಹೋಲ್ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್ ಅಂದರೆ ಎ ಸಿ ಬೈ ಎ ಬಿ ಹೋಲ್ ಸ್ಕ್ವೇರ್. ಎ ಸಿ ಬೈ ಎ ಬಿ ಅಂದರೆ ಏನು? ಎ ಸಿ ಹೈಪಾಟಿನ್ಯೂಸ್, ಆಮೇಲೆ ಎ ಬಿ ಅಂದರೆ ಆಪೋಸಿಟ್ ಸೈಡ್. ಹೈಪಾಟಿನ್ಯೂಸ್ ಬೈ ಆಪೋಸಿಟ್ ಅಂದರೆ ಅದು ಸೈನ್ ಉಲ್ಟಾ ಕೋಸಿಕೆಂಟ್. ಹಾಗಾಗಿ ಎ ಸಿ ಬೈ ಎ ಬಿ ಈಸ್ ನಥಿಂಗ್ ಬಟ್ ಕೋಸಿಕೆಂಟ್ಸ್. ಅಲ್ಲಿಗೆ ಇದು ಕೋಸಿಕೆಂಟ್ ಥೀಟಾ ಸ್ಕ್ವೇರ್, ಆರ್ ಇಟ್ ಈಸ್ ನಥಿಂಗ್ ಬಟ್ cosecant square theta, that is RHS. ಕರೆಕ್ಟಾ? ಅಲ್ಲಿಗೆ 3 ಸೂತ್ರಗಳನ್ನು ನಾನು ಕಂಡುಹಿಡಿದೆ. ಯಾವ 3 ಸೂತ್ರಗಳು? ಒಂದು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಇದನ್ನಂತೂ ಇನ್ನು ಮುಂದಿನ ಲೆಕ್ಕಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ನಾವು ಬಳಸ್ತೀನಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಎರಡನೇದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಮೂರನೇದು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ ಥೀಟಾ. ಹಾಗಾಗಿ 3 ಸೂತ್ರಗಳನ್ನು ನಾನೀಗ ಮಾಡಿದ್ದೀನಿ. ಈಗ ಇವುಗಳ ಮೇಲೆ ಕೆಲವು ಲೆಕ್ಕಗಳು ಮಾಡೋಣ. ಈಗ ಲೆಟ್ ಮಿ ಟೇಕ್ ಅಪ್ ಸಮ್ ಪ್ರಾಬ್ಲಮ್ಸ್. 3 important formula you have to remember. Sin square theta plus cos square theta is equal to 1. 1 plus tan square theta is equal to secant square theta. 1 plus cos square theta is equal to cosecant square theta. ಇದು ಜ್ಞಾಪಕ ಇಟ್ಕೊಂಡು ಈಗ ಲೆಕ್ಕ ಮಾಡಿ. ಒಂದು ಲೆಕ್ಕ ಬರ್ಕೊಳ್ಳಿ. Write all the trigonometric ratios. Write all the trigonometric ratios in terms of secant A.
ಕನ್ನಡ ಮೀಡಿಯಂನವರು ತ್ರಿಕೋನಮಿತಿಯ ಎಲ್ಲ ಅನುಪಾತಗಳನ್ನು ಸೀಕೆಂಟ್ ಎನಲ್ಲಿ ವ್ಯಕ್ತಪಡಿಸಿರಿ. ಎಲ್ಲದನ್ನೂ ಸೈನ್ ಎ, ತ್ರಿಕೋನಮಿತಿಯ ಅನುಪಾತಗಳು ಎಷ್ಟು? 6. ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕಾಟ್ ಎ, ಸೀಕೆಂಟ್ ಎ, ಕೊಸೀಕೆಂಟ್ ಎ ಅಂತ. ಇವಿಷ್ಟನ್ನೂ ಸೀಕೆಂಟ್ ಎನಲ್ಲಿ ನಮೂದಿಸಿರಿ ಅಂತಾನೆ. ಎಕ್ಸ್ಪ್ರೆಸ್ ಆಲ್ ದಿ ಟ್ರಿಗೊನೋಮೆಟ್ರಿಕ್ ರೇಷಿಯೋ ಸೈನ್ ಥೀಟಾ, ಕಾಸ್ ಥೀಟಾ, ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಸೀಕೆಂಟ್ ಎ, ಕೊಸೀಕೆಂಟ್ ಎ ಇವೆಲ್ಲವನ್ನೂ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ ಅಂತಾನೆ. ಒಂದೊಂದೇ ಮಾಡ್ಕೊಂಬರೋಣ. ಈಗ ಸೀಕೆಂಟ್ ಎನಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು ಎಲ್ಲವನ್ನೂ. ಒಂದು ಫಸ್ಟು ಸೈನ್ ಎಯಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ಸೈನ್ ಎ, ಒಂದನೇದು ಸೈನ್ ಎ ಹೇಗಪ್ಪ ಮಾಡೋದು? ಸೈನ್ ಎನ ಸೀಕೆಂಟ್ ಎನಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗಿದ್ದು ನಾವೀಗ. ಕರೆಕ್ಟಾ? ಹಾಗಾದರೆ ನಾನು ಈ ಥರ ಮಾಡ್ಕೋತೀನಿ. ಸೀಕೆಂಟು ಕಾಸ್ನ ಉಲ್ಟಾ. ತಪಸ್ಸೇನೋ ಸೀಕೆಂಟ್ ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಕಾಸ್. ಸೀಕೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂದರೆ ಈ ಸೈನ್ನ ನಾನು ಕಾಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೈನ್ನ ಹೇಗೆ ಸರ್ ಕಾಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು? ಈಗ ತಾನೇ ಒಂದು ಅಂಗೈಯಲ್ಲಿ ಒಂದು ಸೂತ್ರ ಕೊಟ್ಟಿದ್ದೀನಿ, ಮೊಟ್ಟ ಮೊದಲಿಗೆ ಪ್ರೂವ್ ಮಾಡಿದ್ದೀನಿ. ಏನಂತ? ಸೈನ್ ಸ್ಕ್ವೇರ್ ಥೀಟಾ, ಈ ಥೀಟಾ ಬದಲಿಗೆ ಎ ಹಾಕೋಣ. ಸೈನ್ ಸ್ಕ್ವೇರ್ಡ್ ಎ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಈಸ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಅನ್ನೋದು ಎ ಅಂತ ಹಾಕ್ಕೊಂಡಿದ್ದೀನಿ. ಸೈನ್ ಸ್ಕ್ವೇರ್ಡ್ ಎ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಈಸ್ ಈಕ್ವಲ್ ಟು 1. ಅಥವಾ ಸೈನ್ ಸ್ಕ್ವೇರ್ಡ್ ಎ ಈಸ್ ಈಕ್ವಲ್ ಟು, ಸೈನ್ ಸ್ಕ್ವೇರ್ಡ್ ಎ ಅಂದರೆ 1, ಕಾಸ್ ಸ್ಕ್ವೇರ್ಡ್ ಎ ಈ ಕಡೆ ಬಂತು, 1 ಮೈನಸ್ ಕಾಸ್ ಸ್ಕ್ವೇರ್ಡ್ ಎ. ಸೈನ್ ಸ್ಕ್ವೇರ್ಡ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ಡ್ ಎ. ಅಥವಾ ಸೈನ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಇದಕ್ಕೆ ಕಾಸ್ ಸ್ಕ್ವೇರ್ಡ್ ಎಗೆ ಸೈನ್ ಸ್ಕ್ವೇರ್ಡ್ ಎ ಸೋ ಮಚ್. ಸೈನ್ ಎ ಅಂದರೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ಡ್ ಎ. ತಪ್ಪಸರೇನೋ? ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ಡ್ ಎ. ಅಥವಾ ಸೈನ್ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಕಾಸ್ ಸ್ಕ್ವೇರ್ ಏನಂತ ಬರ್ಕೋಬಹುದು? ಕಾಸ್ ಸ್ಕ್ವೇರ್ ಎ ಅಂದರೆ ಕಾಸ್ ಎ ಇಸ್ ನಥಿಂಗ್ ಬಟ್ 1 ಬೈ ಸೀಕೆಂಟ್ ಎ. ಕಾಸು ಸೀಕೆಂಟು ಉಲ್ಟಾ ಎಲ್ಲ ಸೀಕೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರಿಂದ ಕಾಸ್ ಎ ಅಂದರೆ 1 ಬೈ ಸೀಕೆಂಟ್ ಎ ಅಂತ ಬರ್ಕೋಬಹುದು. ಹಾಗಾಗಿ ಇಲ್ಲಿ ಕಾಸ್ ಸ್ಕ್ವೇರ್ಡ್ ಎ ಇರೋದು. ಕಾಸ್ ಸ್ಕ್ವೇರ್ಡ್ ಎ ಅಂದರೆ 1 ಬೈ ಸೀಕೆಂಟ್ ಸ್ಕ್ವೇರ್ ಎ. ತಪ್ಪಸ್ಸರಿ ನಾವು ಅಲ್ಲಿಗೆ ಕಾಸ್ ಸ್ಕ್ವೇರ್ಡ್ ಎ ಬದಲಿಗೆ 1 ಬೈ ಸೀಕೆಂಟ್ ಸ್ಕ್ವೇರ್ ಎ. ಅಥವಾ ಸೈನ್ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಎಲ್ ಸಿ ಎಮ್ ಹೋಲ್ ಓವರ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಅಥವಾ ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಡಿವೈಡೆಡ್ ಬೈ ಸೀಕೆಂಟ್ ಸ್ಕ್ವೇರ್ ಎಗೆ ಸ್ಕ್ವೇರ್ ರೂಟ್ ತೆಗೆದರೆ ಸೀಕೆಂಟ್ ಎ. ಅಲ್ಲಿಗೆ ಸೈನ್ ಎ ಅನ್ನೋದಕ್ಕೆ ಫಾರ್ಮುಲಾ ಬರೀ ಸೀಕೆಂಟಲ್ಲಿ ಹೇಳಿದ್ದೀನಿ. ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಡಿವೈಡೆಡ್ ಬೈ ಸೀಕೆಂಟ್ ಎ. ಕರೆಕ್ಟಾ? ಸೈನ್ ಎ ಹೇಳಿದೆ. ನೆಕ್ಸ್ಟು ಎರಡನೇ ಟ್ರಿಗೊನೋಮೆಟ್ರಿಕ್ ರೇಷಿಯೋ, ಎರಡನೇ ತ್ರಿಕೋನಮಿತಿಯ ಅನುಪಾತ. ಈಗ ಸೈನ್ ಎ ಆದಮೇಲೆ ನೆಕ್ಸ್ಟ್ ಬರೋದು ಕಾಸ್ ಎ. ಕಾಸ್ ಎನ ಸೀಕೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿ, ಭಾಳ ಸುಲಭ. ಕಾಸ್ ಮತ್ತು ಸೀಕೆಂಟ್ ಉಲ್ಟಾ. ಅಲ್ಲಿಗೆ ಇದಕ್ಕೆ ಡೈರೆಕ್ಟಾಗಿ ಫಾರ್ಮುಲಾ ಬಂದ್ಬಿಡುತ್ತೆ. ಕಾಸ್ ಎ ಇಸ್ ನಥಿಂಗ್ ಬಟ್ 1 ಬೈ ಸೀಕೆಂಟ್ ಎ.
1/secant ಬಂತಾ? ಅಲ್ಲಿಗೆ ಸೈನ್ ಎ ಆಯಿತು, ಕಾಸ್ ಎ ಆಯಿತು. ಮೂರನೇದು ಟ್ಯಾನ್ ಎ. ಟ್ಯಾನ್ ಎ ಹೇಗೆ ಮಾಡೋದು? ಇದಕ್ಕೊಂದು ರೆಡಿಮೇಡ್ ಫಾರ್ಮುಲಾ ನಿಮ್ಮ ಕೈನಲ್ಲಿದೆ. ಏನಂತ? ಸೀಕೆಂಟ್ ಫಾರ್ಮುಲಾಗೆ ಒಂದು ಕೊಟ್ಟಿದ್ದೀನಿ, ನಾನು ಪ್ರೂವ್ ಮಾಡಿದ್ದೀನಿ. 1 + tan ಸ್ಕ್ವೇರ್ ಎ = ಸೀಕೆಂಟ್ ಸ್ಕ್ವೇರ್ ಎ. ಐಡೆಂಟಿಟಿ ಪ್ರೂವ್ ಮಾಡಿದ್ದೀನೋ ಇಲ್ಲೋ ಕನ್ನಡ ಮೀಡಿಯಮ್ನವ್ರಿಗೆ? 1 + tan ಸ್ಕ್ವೇರ್ ಎ = ಸೀಕೆಂಟ್ ಸ್ಕ್ವೇರ್ ಎ. ಹಾಗಾಗಿ ಟ್ಯಾನ್ ಸ್ಕ್ವೇರ್ಡ್ ಎ = ಸೀಕೆಂಟ್ ಸ್ಕ್ವೇರ್ ಎ -1. ಟ್ಯಾನ್ ಸ್ಕ್ವೇರ್ ಎ = ಸೀಕೆಂಟ್ ಸ್ಕ್ವೇರ್ ಎ -1. ನಮಗೆ ಬೇಕಾಗಿರೋದು ಟ್ಯಾನ್ ಎ. therefore tan a = tan square a is so much, tan a square root of secant square a -1. ಕರೆಕ್ಟಾ? ಟ್ಯಾಲಿನೂ ಕೂಡ ಎಕ್ಸ್ಪ್ರೆಸ್ ಮಾಡಿದೆ. ನೆಕ್ಸ್ಟ್ ಕಾಟ್ ಎ. Cot A is nothing but reciprocal of tan A. ತಪ್ಪಸರಿನೋ? ಹಾಗಾಗಿ cot A is nothing but 1/tan A. Cot A is nothing but 1/tan A. That is nothing but 1 divided by tan A. Tan A ಗೆ ತಾನೇ ಹೇಳಿದ್ದೀನಿ. ಎಷ್ಟು ಬಂತು ಟ್ಯಾನ್ ಎಗೆ? ಟ್ಯಾನ್ ಎ = ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ -1. ತಪ್ಪಸರಿ ನಾವು? ಟ್ಯಾನ್ ಎ = ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ -1. ಅಲ್ಲಿಗೆ ಟ್ಯಾನ್ ಎಗೆ ಸೀಕೆಂಟ್ ಸ್ಕ್ವೇರ್ ಎ -1 ಸ್ಕ್ವೇರ್ ರೂಟ್. ಅಲ್ಲಿಗೆ ಕಾಟ್ ಎ 1/ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ -1. ಕರೆಕ್ಟಾ? ಅಲ್ಲಿ ಕಾಟ್ ಎ ಮುಗೀತು. ನೆಕ್ಸ್ಟು ಕೋಸಿಕೆಂಟ್ ಎ. ಸೀಕೆಂಟ್ ಎ ತಗೊಳ್ಳಿ. ಸೀಕೆಂಟ್ ಎ ಮತ್ತೆ ಹೇಳಬೇಕಾಗ್ತಿಲ್ಲ. ಸೀಕೆಂಟ್ ಎನೇ. ಕೋಸಿಕೆಂಟ್ ಎ ಲಾಸ್ಟ್ ಒನ್. ಕೋಸಿಕೆಂಟ್ ಎ ಹೇಗೆ ಮಾಡ್ಕೊಳ್ಳೋದು? ಇದಕ್ಕೆ ಇನ್ನೊಂದು ಐಡೆಂಟಿಟಿ ತೊಗೋಬೋದು ನೀವು. ಯಾವುದಪ್ಪ ಅಂತಂದರೆ ಇದನ್ನು ಎರಡೂ ಥರ ಮಾಡ್ಕೋಬೋದು. ಕೋಸಿಕೆಂಟ್ ಎನ 1/sin ಎ ಅಂತ ತೊಗೋಬೋದು. ಅಲ್ಲಿಗೆ ಒಂದು ಫಾರ್ಮುಲಾ ಕೋಸಿಕೆಂಟ್ ಎ 1/sin ಎ. ಕರೆಕ್ಟಾ? ಅಥವಾ 1/sin ಎ ಅಂದರೆ ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎ. ಸೈನ್ ಎ ಅಂದರೆ ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎ. ಯಾಕೆಂದರೆ ಸೈನ್ ಸ್ಕ್ವೇರ್ ಎಗೆ ಸ್ಕ್ವೇರ್ ರೂಟ್ ತೆಗೆದರೆ ಸೈನ್ ಎ. ಆರ್ 1 divided by ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎ. ಸೈನ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ = 1. ಐಡೆಂಟಿಟಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ = 1. ಅಥವಾ ಸೈನ್ ಸ್ಕ್ವೇರ್ ಎ = 1 - ಕಾಸ್ ಸ್ಕ್ವೇರ್ ಎ. ಸೈನ್ ಸ್ಕ್ವೇರ್ ಎ is nothing but 1 - ಕಾಸ್ ಸ್ಕ್ವೇರ್ ಎ. ಅಲ್ಲಿಗೆ ಸೈನ್ ಸ್ಕ್ವೇರ್ ಎ ಬದಲಿಗೆ 1 - ಕಾಸ್ ಸ್ಕ್ವೇರ್ ಎ. ಕರೆಕ್ಟಾ? ಅಥವಾ ದಟ್ ಈಸ್ ಈಕ್ವಲ್ ಟು 1 divided by ಸ್ಕ್ವೇರ್ ರೂಟ್ ಆಫ್ 1 - ಕಾಸ್ ಸ್ಕ್ವೇರ್ ಎ ಅಂದರೆ ಕಾಸ್ ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಸೀಕೆಂಟ್. ಅಲ್ಲಿಗೆ ಕಾಸ್ ಸ್ಕ್ವೇರ್ ಎ ಅನ್ನೋದನ್ನು ನಾನೇನು ಬರ್ಕೊತೀನಿ? 1/secant ಸ್ಕ್ವೇರ್ ಎ. ಕಾಸ್ ಸ್ಕ್ವೇರ್ ಎ ಬದಲಿಗೆ 1/secant ಸ್ಕ್ವೇರ್ ಎ. ಅಥವಾ 1 divided by ಸ್ಕ್ವೇರ್ ರೂಟ್ ಆಫ್ ಸಿಂಪ್ಲಿಫಿಕೇಶನ್ secant ಸ್ಕ್ವೇರ್ ಎ ಹೋಲ್ ಓವರ್ secant ಸ್ಕ್ವೇರ್ ಎ -1. ಅಥವಾ 1 divided by ಮೇಲ್ಗಡೆದಕ್ಕೆ ಸ್ಕ್ವೇರ್ ರೂಟ್ ಇಲ್ಲ, ಹಾಗೆ ಇಡೋಣ. ಸ್ಕ್ವೇರ್ ರೂಟ್ ಆಫ್ secant ಸ್ಕ್ವೇರ್ ಎ -1 ಡಿವೈಡೆಡ್ ಬೈ ಕೆಳಗಡೆದಕ್ಕೆ secant ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ secant ಎ. or secant A goes to numerator. Answer secant A over
ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಕರೆಕ್ಟಾ? ಇದನ್ನು ಇನ್ನೂ ಒಂಥರ ಮಾಡಬಹುದು. 1 cot square is equal to 1 plus cot square a is equal to cosecant square a. ಅದನ್ನು ಬೇಕಾದ್ರೆ ಹಾಕ್ಕೊಂಡು ಮಾಡ್ಬೋದು. ಹೇಗೆ ಸರ್ ಅಂದರೆ ಆ ಐಡೆಂಟಿಟಿ ಉಪಯೋಗಿಸ್ಕೊಂಡು ಮಾಡ್ಬೋದು. ಬುದ್ಧಿವಂತ ಹುಡುಗರಿಗೆ ನಾನಾ ಮಾರ್ಗಗಳಿರ್ತವೆ. ಕೋಸಿಕೆಂಟ್ ಎಗೆ ಫಾರ್ಮುಲಾ ನಾನು ಕೋಸಿಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಕೋಸಿಕೆಂಟ್ಸ್ ಇನ್ನೊಂದು ಥರ ಮಾಡೋಕ್ಕೆ ಕೋಸಿಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಕೋಸಿಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂದರೆ 1 ಬೈ ಟ್ಯಾನ್ ಸ್ಕ್ವೇರ್ ಎ. 1 ಬೈ ಕಾಟ್ ಅಂಡ್ ಟ್ಯಾನ್ ಉಲ್ಟಾ 1 ಬೈ ಟ್ಯಾನ್ ಎ. ಅಥವಾ 1 ಕೋಸಿಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಪ್ಲಸ್ 1 ಬೈ ಟ್ಯಾನ್ ಸ್ಕ್ವೇರ್ ಎ. ಟ್ಯಾನ್ ಸ್ಕ್ವೇರ್ ಎ ಅಂದರೆ ಏನು ಬರುತ್ತೆ? ಆಗಲೇ ಮಾಡಿದ್ದೀನಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ನಥಿಂಗ್ ಬಟ್ ಸೀಕೆಂಟ್ ಸ್ಕ್ವೇರ್ ಎ. ಹಾಗಾಗಿ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಅಲ್ಲಿಗೆ 1 ಬೈ ಟ್ಯಾನ್ ಸ್ಕ್ವೇರ್ ಎಗೆ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಅಥವಾ ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಹೋಲ್ ಓವರ್ ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಪ್ಲಸ್ 1. ಅಥವಾ ಕೋಸಿಕೆಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ 1 ಹೋಗಿ ಸೀಕೆಂಟ್ ಸ್ಕ್ವೇರ್ ಎ ಓವರ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ದೇರ್ಫೋರ್ ಕೋಸಿಕೆಂಟ್ ಎ ಇಸ್ ಈಕ್ವಲ್ ಟು ಇದಕ್ಕೆ ಸ್ಕ್ವೇರ್ ರೂಟ್ ಮೇಲ್ಗಡೆ ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಓವರ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಅಥವಾ ಸೀಕೆಂಟ್ ಸ್ಕ್ವೇರ್ ಎಗೆ ಸ್ಕ್ವೇರ್ ರೂಟ್ ತೆಗೆದರೆ ಸೀಕೆಂಟ್ ಎ ಕೆಳಗಡೆದಕ್ಕಿಲ್ಲ ಹಾಗೆ ಇಡ್ತೀನಿ ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಆಗಲೇನೂ ಅಷ್ಟೇ ಬಂದಿರೋದು ನೋಡ್ಕೊಳ್ಳಿ. ಕರೆಕ್ಟಾ? ಸೊ ಐ ಹ್ಯಾವ್ ಎಕ್ಸ್ಪ್ರೆಸ್ಡ್ ಆಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಇನ್ ಟರ್ಮ್ಸ್ ಆಫ್ ಸೀಕೆಂಟ್. ಸೈನ್, ಕಾಸ್, ಟ್ಯಾನ್, ಕಾಟ್, ಸೀಕೆಂಟ್, ಕೋಸಿಕೆಂಟ್ ಎಲ್ಲವನ್ನು ಸೀಕೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿದೆ. ಈಗ ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಈ ಲೆಕ್ಕಗಳು ಮಾಡೋಕ್ಕೆ ಬೇಕಾಗಿರೋ 3 ಸೂತ್ರಗಳು ಮರಿಬಾರ್ದು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಟ್ಯಾನ್ ಸ್ಕ್ವೇರ್ ಥೀಟಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ ಥೀಟಾ. ಇವು 3 ಜ್ಞಾಪ ಇಟ್ಕೋಬೇಕು. ಈಗ ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಪ್ರೂವ್ ದಟ್ cosecant theta minus cot theta whole square. Prove that cosecant theta minus cot theta whole square is equal to 1 minus cos theta whole over 1 plus cos theta. Prove that cosecant theta minus cot theta whole square is equal to 1 minus cos theta over 1 plus cos theta ಎಂದು ಸಾಧಿಸಿರಿ. ಇದು ಇದಕ್ಕೆ ಸಮ ಎಂದು ಸಾಧಿಸಿರಿ ಅಂತ. ನಾನು ಮೊದಲು ಎಡಭಾಗ ತಗೋತೀನಿ. ಎಲ್ ಎಚ್ ಎಸ್ ಎಡಭಾಗ ಕೋಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಕೊಟ್ಟಿರೋದು ಎಡಭಾಗ. ಕೋಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್. ಇಲ್ಲಿ ಎಲ್ಲ ಕಾಸ್ ಥೀಟಾದಲ್ಲಿ ಬರ್ತಾ ಇದೆ ರೈಟ್ ಹ್ಯಾಂಡ್ ಸೈಡಲ್ಲಿ. ರೈಟ್ ಹ್ಯಾಂಡ್ ಸೈಡ್ ಕಡೆ ಯಾವಾಗಲೂ ಒಂದು ಕಣ್ಣು ಇಟ್ಕೊಂಡಿರಬೇಕು, ಏನು ಬರುತ್ತಾ ಇದೆ ಅಲ್ಲಿ ಅಂತ. ಅದು ತಕ್ಕನಂಗೆ ಅಡ್ಜಸ್ಟ್ ಮಾಡ್ತಾ ಇರಬೇಕು ನಾವು. ಬುದ್ಧಿವಂತರು ಏನು ಮಾಡ್ತಿರಬೇಕು, ಎಡಗಡೆ ಕೈಯಲ್ಲಿ ಇಟ್ಕೋಬೇಕು, ಕಣ್ಣು ಬಲಗಡೆ ಕಾಣ್ತಾ ಇರಬೇಕು. ಎಡಗಡೆದು ಕೈಯಲ್ಲಿರಬೇಕು, ಪೆನ್ನಲ್ಲಿರಬೇಕು,
ಆದರೆ ಕಣ್ಣು ಬಲಗಡೆ ನೋಡ್ತಾ ಇರಬೇಕು. ಬಲಗಡೆಗೆ ನೋಡ್ತಾ ಇದ್ದೀನಿ ಕಾಸ್ ಥೀಟಾ ಅಂತಾನೆ. ಹಾಗಾಗಿ ಎಡಗಡೆಯಲ್ಲಿರುವ ವಸ್ತುಗಳನ್ನು ನಾನು ಕಾಸ್ ಥೀಟಾಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಹಿಂಟು. ಹಾಗಾಗಿ ಈಗ ನಾನು ಕೋಸಿಕೆಂಟ್ ಥೀಟಾನ 1/sin ಥೀಟಾ ಅಂತ ಬರ್ಕೊತೀನಿ. ಸರ್ ಕಾಸ್ ಥೀಟಾ ಬರಬೇಕು ಅಂದರೆ ನೀವು ಸೈನ್ ಥೀಟಾ ಬರ್ಕೊಂಡ್ರಲ್ಲ. ಸೈನ್ ಬಂದರೆ ಕಾಸು ಬಂದಂಗೆ. ಸೈನು ಕಾಸು ಇದುವಲ್ಲ ಅಣ್ಣ ತಮ್ಮಂದರು, ಒಂದು ಚಿಕ್ಕದು ಒಂದು ದೊಡ್ಡದು. ಅದ್ರ ಹಿಂಗೆ ಇಡ್ಬೋದು, ಇದ್ರ ಹಿಂಗೆ ಇಡ್ಬೋದು. ಹಾಗಾಗಿ ಕಾಸು ಬೇಕು ಅಂದರೆ ನಾವು ಸೈನ್ ತನ್ಕೋಬೇಕು, ಸೈನ್ ಬೇಕು ಅಂದರೆ ಕಾಸು ತನ್ಕೋಬೇಕು. ಆದ್ದರಿಂದ ಅದು ಅಳಿಯ, ಇದು ಮಗಳ ಗಂಡ ಇದ್ದಂಗೆ. ಆದ್ದರಿಂದ ಇಲ್ಲಿ ಕೋಸಿಕೆಂಟ್ ಥೀಟಾಗೆ 1/sin ಥೀಟಾ ಮೈನಸ್ ಕಾಟ್ ಥೀಟಾಗೆ ಕಾಸ್ ಥೀಟಾ ಬೈ ಸೈನ್ ಥೀಟಾ. ನಿಮಗೆ ಗೊತ್ತಿರೋ ಫಾರ್ಮುಲಾ ಕಾಸ್ ಥೀಟಾ ಬೈ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಸೈನ್ ಥೀಟಾಗೆ LCM ಸೈನ್ ಥೀಟಾ ಹೋಲ್ ಓವರ್ ಸೈನ್ ಥೀಟಾ ಹೋಗಿ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ 1 ಮೈನಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಅಥವಾ ಇದನ್ನು ಸಪರೇಟ್ ಮಾಡಿದರೆ ಮೇಲ್ಗಡೆದು ಸ್ಕ್ವೇರು ಕೆಳಗಡೆದು ಸ್ಕ್ವೇರು 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಹೋಲ್ ಓವರ್ ಸೈನ್ ಸ್ಕ್ವೇರ್ ಥೀಟಾ. 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಥೀಟಾ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಅಥವಾ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಹೋಲ್ ಓವರ್ ಸೈನ್ ಸ್ಕ್ವೇರ್ ಥೀಟಾ. ನಾನು ಹೇಳಿದೆ ಸೈನ್ ಬಂದರೆ ಕಾಸು ಬಂದಂಗೆಯ ಅಂತ. ಹಾಗಾಗಿ ಸೈನ್ ಸ್ಕ್ವೇರ್ ಥೀಟಾಗೆ ಮೊದಲನೇ ಐಡೆಂಟಿಟಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ದೇರ್ಫೋರ್ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಕರೆಕ್ಟಾ? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಅಥವಾ LHS ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸ್ವಲ್ಪ ಆಲ್ಜಿಬ್ರಾ ಬೇಕು, 9ನೇ ಕ್ಲಾಸಿನ ಪಾಠ ಬೇಕು. ನಾನಿಂದವನ್ನೆಲ್ಲ ಹೇಳ್ತಾನೇ ಇರ್ತೀನಿ ನಿಮಗೆ. ನೋಡ್ರಪ್ಪ, ಮ್ಯಾಥಮೆಟಿಕ್ಸ್ ಅಂದರೆ ಸುಲಭವೂ ಹೌದು, ಸರಳವೂ ಹೌದು, ಜೊತೆಗೆ ನೀನು ಮೇಷ್ಟ್ರಾಗೂ ಹಾಗೇ ಇಲ್ಲ, ನೀನು ಯಾವಾಗಲೂ ಸ್ಟೂಡೆಂಟ್ ಆಗಿರಬೇಕಪ್ಪ ಅಂತ ಹೇಳಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಕಲ್ತ್ಬಿಟ್ಟಿದ್ದೀನಿ. ಮೇಷ್ಟ್ರೂ ಹಂಗಿಲ್ವೇ ಇಲ್ಲ. ನಾನು 10th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ಗೊತ್ತೋ ಅಂದರೆ ಅಲ್ಲ, 9ನೇ ಕ್ಲಾಸಿಗೆ ಹೋಗಬೇಕಾಗುತ್ತೆ ಒಂದೊಂದ್ಸಲ. ಹೆಚ್ಚು ಕಮ್ಮಿ ಅದು 7ನೇ ಕ್ಲಾಸ್ಗೆ ಹೋಗ್ಬೇಕಾಗುತ್ತೆ ನೀನು. ಆದ್ದರಿಂದ ಇಲ್ಲಿ ಪ್ರಮೋಷನ್ನು ಡಿಪ್ರಮೋಷನ್ನು ಎರಡೂ ಇರ್ತವೆ. ಮೇಲಕ್ಕೂ ಕೆಳಕ್ಕೂ ಹತ್ತಬೇಕು ಇಳಿಬೇಕು. ಮ್ಯಾಥಮೆಟಿಕ್ಸ್ ಅಂದರೆ ಜಾಲ, ಆಟ, ಹತ್ತುವ ಮತ್ತು ಇಳಿಯುವ ಆಟ, ಇದು ಮೋಜು. ಆದ್ದರಿಂದ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತೀನಿ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1ಗೆ 1 ಸ್ಕ್ವೇರ್ ಬರ್ಕೋಬೋದು. 1 ಸ್ಕ್ವೇರ್ ಈಸ್ 1. ಕಾಸ್ ಸ್ಕ್ವೇರ್ ಥೀಟಾನ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀವಿ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾನ 1 ಸ್ಕ್ವೇರ್ ಮೈನಸ್ ಕಾಸ್ ಥೀಟಾ ಸ್ಕ್ವೇರ್ ಅಂತ. ಇದು A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಅನ್ನೋ ರೂಪದಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ಹೇಳ್ಕೊಟ್ಟಿರ್ತಾರೆ. A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ A ಪ್ಲಸ್ B ಇಂಟು A ಮೈನಸ್ B ಅಂತ ಹೇಳ್ಕೊಟ್ಟಿದ್ದಾರೆ. 9ನೇ ಕ್ಲಾಸ್ ಆಲ್ಜಿಬ್ರಾದಲ್ಲಿ ನಮ್ಮ ಮೇಷ್ಟ್ರುಗಳು ಹೇಳ್ಕೊಟ್ಟಿರೋದು. A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಬಂದರೆ ಕಣ್ಣು ಮುಚ್ಕೊಂಡು ಅಪೋರ್ತಿಸ್ಬಿಡಿ, ಫ್ಯಾಕ್ಟ್ರೈಸ್ ಮಾಡಿಬಿಡಿ. ಫ್ಯಾಕ್ಟರ್ಸ್ ಆಫ್ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ A ಪ್ಲಸ್ B ಇಂಟು A ಮೈನಸ್ B ಅಂತ ಹೇಳ್ಕೊಟ್ಟಿದ್ದಾರೆ. ಟ್ರಿಗನಾಮೆಟ್ರಿನಲ್ಲಿ ನಾನು ಆಲ್ಜಿಬ್ರಾ ಉಪಯೋಗ ಮಾಡ್ಕೋತಾ ಇದ್ದೀನಿ. ಈಗ 1 ಮೈನಸ್ ಕಾಸ್ ಥೀಟಾ ಸ್ಕ್ವೇರ್ ಅಂತ ಬಂತು. ಈ 1 ಮೈನಸ್ ಕಾಸ್ ಥೀಟಾ ಸ್ಕ್ವೇರ್ನ A ಪ್ಲಸ್ B A ಮೈನಸ್ B ಅಂತ ಬರ್ಕೋತೀರಿ. A ಪ್ಲಸ್ B ಇದ್ದರೆ 1 ಪ್ಲಸ್ ಕಾಸ್ ಥೀಟಾ, A ಮೈನಸ್ B ಅಂದರೆ 1 ಮೈನಸ್ ಕಾಸ್ ಥೀಟಾ. ಕರೆಕ್ಟಾ? 1 ಪ್ಲಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ.
ಇಲ್ಲಿ 1 ಮೈನಸ್ ಕಾಸ್ ಥೀಟಾ ಸ್ಕ್ವೇರ್, ಇಲ್ಲಿ 1 ಮೈನಸ್ ಕಾಸ್ ಥೀಟಾ ಒಂದಿದೆ, ಒಂದು ಕ್ಯಾನ್ಸಲ್ ಆಗುತ್ತೆ. 1 ಮೈನಸ್ ಕಾಸ್ ಥೀಟಾ ಒಂದು ಕ್ಯಾನ್ಸಲ್ ಆಗುತ್ತೆ. ಅಥವಾ ಸರ್ ನೀವು ಹಂಗೆ ಮಾಡಿಬಿಟ್ರೆ ನಮಗೆ ಡೈರೆಕ್ಟಾಗಿ ಹೇಗೆ ಸರ್ ಗೊತ್ತಾಗುತ್ತೆ ಅಂದರೆ, ಬೇಕಾದ್ರೆ ಇನ್ನೂ ಒಂದು ಹೆಜ್ಜೆ ನಿಧಾನಕ್ಕೆ ಹೋಗೋಣ. 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ನ 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಅಂತ 2 ಸಲ ಬರ್ಕೊಂಬೋಣ, ಹೋಗತ್ತೆ. ಇನ್ನೂ ಒಂದು ಹೆಜ್ಜೆ ತೆಗಿಗೆ ಬರ್ಬೋದು. 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೆ 2 ಸಲ ಇರೋದಿಲ್ಲ. 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ, ಕೆಳಗಡೆ ಇದು 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಈಗ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಯಿತು. ಉಳಿದಿದ್ದು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. 1 ಮೈನಸ್ ಕಾಸ್ ಥೀಟಾ divided by 1 plus cos theta. That is nothing but RHS. Proved. ಕರೆಕ್ಟಾ? ಇಲ್ಲಿಗೆ ನಾನಿವತ್ತು ಟ್ರಿಗೊನೋಮೆಟ್ರಿಕ್ ಐಡೆಂಟಿಟೀಸ್ ಅಂದರೆ ಏನು, ಮುಖ್ಯವಾದ 3 ಐಡೆಂಟಿಟಿಗಳನ್ನು ಸಾಧಿಸುವುದು ಹೇಗೆ, ಅವುಗಳ ಮೇಲೆ ಲೆಕ್ಕವನ್ನು ಮಾಡೋದು ಹೇಗೆ ಅನ್ನೋಕ್ಕೆ ಒಂದು 2 ಲೆಕ್ಕಗಳನ್ನು ತೋರಿಸಿದ್ದೀನಿ. ನಾಳೆ ಗುರುವಾರ ನಿಮ್ಮ ಭೇಟಿ ರಾತ್ರಿ 7 ಗಂಟೆಗೆ. ನಾಳೆ ಸಂಜೆ 7 ಗಂಟೆಗೆ ಈ ಟ್ರಿಗೊನೋಮೆಟ್ರಿಕ್ ಐಡೆಂಟಿಟೀಸ್ ಮೇಲೆ ಇನ್ನೂ ಕೆಲವು ಲೆಕ್ಕಗಳು ಮಾಡಿಸ್ತೀನಿ. ಯಾಕೆಂದರೆ ಟ್ರಿಗೊನೋಮೆಟ್ರಿಕ್ ಐಡೆಂಟಿಟೀಸು ಪರೀಕ್ಷೆ ದೃಷ್ಟಿಯಿಂದ ಭಾಳ ಮುಖ್ಯ. ಯಾಕೆಂದರೆ ಇಷ್ಟಕ್ಕೆ ಮುಗಿಯೋಲ್ಲ. ಇದು PUCಗೆ ಬಂದಾಗಲೂ ಬರುತ್ತೆ, ಇದು ಕ್ಯಾಲ್ಕುಲಸಲ್ಲಿ ಬರುತ್ತೆ, ಇಂಟಗ್ರೇಷನ್ನಲ್ಲಿ ಬರುತ್ತೆ. ಈ ಸೂತ್ರಗಳನ್ನು ಅಲ್ಲಿ ಬಳಕೆ ಮಾಡ್ಕೋಬೇಕಾಗತ್ತೆ. ಅದರಿಂದಲೇ ನಾನು ಒತ್ತು ಹೇಳ್ತಾ ಇದ್ದೀನಿ, ಟ್ರಿಗೊನೋಮೆಟ್ರಿಯು ಕೂಡ ಬೇರೆ ಆಲ್ಜಿಬ್ರಾದಷ್ಟೇ ಮುಖ್ಯವಾಗಿರುವಂಥದ್ದು ಅಂತ. ಆ ಕಾರಣಕ್ಕೆ ಈಗ ನಾಳೆ ಇನ್ನೊಂದಿಷ್ಟು ಟ್ರಿಗೊನೋಮೆಟ್ರಿಕ್ ಐಡೆಂಟಿಟೀಸ್, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಮೇಲೆ ಲೆಕ್ಕ ಮಾಡಿಸ್ತೀನಿ. ನಾಡಿದ್ದು ನಮ್ಮ ನಿತ್ಯ ಜೀವನಕ್ಕೆ ಟ್ರಿಗೊನೋಮೆಟ್ರಿ ಏನಪ್ಪ ಅಂತ ಕೇಳ್ತಿದ್ರಲ್ಲ, ವಾಟ್ ಈಸ್ ದಿ ಯೂಸ್ ಆಫ್ ಟ್ರಿಗೊನೋಮೆಟ್ರಿ ಇನ್ ಅವರ್ ಎವ್ರಿ ಡೇ ಲೈಫ್, ನಮ್ಮ ನಿತ್ಯ ಬದುಕಿನಲ್ಲಿ ಟ್ರಿಗೊನೋಮೆಟ್ರಿ ಯಾಕೆ ಬೇಕು ಅಂತ, ಅದಕ್ಕೇನು ಬೇಕು ಅನ್ನೋದಕ್ಕೆ ಒಳ್ಳೊಳ್ಳೆ ಉದಾಹರಣೆಗಳ ಮೇಲೆ ನಾನು ಶುಕ್ರವಾರ ಬೇರೆ ಲೆಕ್ಕ ಮಾಡಿಸ್ತೀನಿ. ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್, ಎತ್ತರ ಮತ್ತು ದೂರ ಅಂತ. ಅದನ್ನು ನಾಡಿದ್ದು ನೋಡ್ಕೊಳ್ಳೋಣ. ನಾಳೆ ಲೆಟ್ ಮಿ ಕಂಟಿನ್ಯೂ ವಿತ್ ಟ್ರಿಗೊನೋಮೆಟ್ರಿಕ್ ಐಡೆಂಟಿಟೀಸ್. ನಾಳೆ ಇದರ ಮುಂದುವರೆದ ಭಾಗ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ನಿಮ್ಮ ಭೇಟಿ ನಾಳೆ ರಾತ್ರಿ 7 ಗಂಟೆಗೆ. ನಮಸ್ಕಾರ.